ಡಿನ್ನರ್ ಮೀಟಿಂಗ್ ನಲ್ಲಿ 3 ಅಜೆಂಡಾವನ್ನ ಇಟ್ಕೊಂಡೇ ನಾಯಕರುಗಳು ಸಭೆ ಸೇರಿದ್ರು ಅನ್ನೋದು ಇನ್ಸೈಡ್ ಮಾಹಿತಿ. 3 ಅಜೆಂಡಾ ಏನು ಹಾಗಾದ್ರೆ? ಬಂತು ನೋಡಿ ಮಾಹಿತಿ. ಒಂದು, ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆಯಲ್ಲ, ಈಗ ಜನವರಿಯ ನಂತರ ಆಗುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತ ತಯಾರಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಈಗಾಗಲೇ ಧ್ವನಿಗಳು ದೊಡ್ಡದಾಗ್ತಾ ಇದೆ. ಮೂರನೇದು ಪವರ್ ಶೇರಿಂಗ್ ವಿಚಾರ. ಈ 3 ವಿಚಾರದ ಬಗ್ಗೆ ಆಪ್ತ ಸಚಿವರ ಜೊತೆಗೆ ಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಮಾತು. ಸಂಪುಟ ಪುನರ್ರಚನೆ ಅನಿವಾರ್ಯ ಆದ್ರೆ ಅದರ ಸ್ವರೂಪ ಹೇಗಿರಬೇಕು, ಯಾರ ಕೈ ಮೇಲಾಗೋ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ಇದ್ರು. ಅದಕ್ಕೆ ಬೇಕಾಗಿರುವಂತಹ ಲಾಬಿ, ಬೇಕಾಗಿರುವಂತಹ ದೊಡ್ಡ ದನಿ ಈಗಾಗಲೇ ಎದ್ದಾಗಿದೆ. ವರಿಷ್ಠರು ಒಪ್ಪಿದ್ರೆ ಅಧ್ಯಕ್ಷ ಸ್ಥಾನದ ರೇಸ್ ಹೇಗಿರಬೇಕು ಅನ್ನೋ ಮೀಟಿಂಗ್ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾರೆಲ್ಲ ಆಸಕ್ತರು, ಯಾರೆಲ್ಲ ಅರ್ಹರು ಎಂಬ ಗಂಭೀರ ಚರ್ಚೆ. ಆಸಕ್ತರು ಎಲ್ಲರೂ ಇರ್ತಾರೆ. ಈಗ ಸಾಮಾನ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಾದವ್ರಿಗೆ ಮುಖ್ಯಮಂತ್ರಿ ಆಗುವಂತಹ ಅರ್ಹತೆ ಮತ್ತು ಒಂದು ಎಡ್ಜ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಆಸಕ್ತಿ ಎಲ್ರಿಗೂ ಇರುತ್ತೆ. ಬಟ್ ಅರ್ಹತೆ, ಸಂಘಟನೆಯ ಜವಾಬ್ದಾರಿ, ಸಂಘಟನೆಯ ಪ್ರಮುಖ ಜವಾಬ್ದಾರಿನ ನಿಭಾಯಿಸುವಂತಹ ಶಕ್ತಿ ಯಾರಿಗಿದೆ? ಯಾರು ಬೆಟ್ರು? ಹಿತವರು ಯಾರು? ಹಿತವರಲ್ಲಿ ಯಾರಿಗೆ ದಕ್ಕಿಸಿಕೊಂಡ್ರೆ ಹೇಗಿರಬೇಕು ಅನ್ನೋ ಬಗ್ಗೆ ಚರ್ಚೆಗಳಾಗತ್ತಂತೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಸೈಲೆಂಟ್ ಗೇಮ್ ಪ್ಲಾನ್ ಬಗ್ಗೆ ಕೂಡ ಚರ್ಚೆಗಳು ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ.